ಸರ್, ಇವತ್ತು ಚುನಾವಣೆ ಬಹಳ ಬಿರುಸಿನಿಂದ ನಡೀತಾ ಇದೆ. ಜನ ಸಾವಿರ ಪದವಿಯಲ್ಲಿ ಬರ್ತಾ ಇದ್ದಾರೆ. ನೋಡಿ, ಇಷ್ಟು ರಶ್ ಇದೆ. ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಯಿತು. ನಾವು ಚಾಲನೆ ಸ್ಟಾರ್ಟ್ ಮಾಡೋಣ, ಜನ ಬಂದು ನಾಳೆ ಲೈನಲ್ಲಿ ನಿಂತಿದ್ರು. ಜನ ಅತಿ ಉತ್ಸಾಹದಿಂದ ಬಂದು ಇವತ್ತು ಮತದಾನ ಮಾಡ್ತಾ ಇದ್ದಾರೆ. ನಾವು ಕಂಡಂಗೆ ಯಾವ MP ಎಲೆಕ್ಷನ್ ಈ ರೀತಿ ನೋಡಿರಲಿಲ್ಲ. ಅಷ್ಟು ಜನ ಬರ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಸ್ವಯಂ ಇದರಲ್ಲಿ ಬಂದು ಜನ ಓಟ್ ನಡೀತಾ ಇದೆ. ಜನಗಳೆಲ್ಲ ಜಾಗೃತಿ ಆಗಿದ್ದಾರೆ. ಯಾವ ಪಕ್ಷಕ್ಕೆ ಹಾಕ್ಬೇಕು ಅಂತ ಅವರೆಲ್ಲ ಮನೆಗೆ ಡಿಸೈಡ್ ಮಾಡಿದ್ದಾರೆ. ಎಲ್ಲ ಮಾಡ್ಕೊಂಡು ಓಟ್ ಚೆನ್ನಾಗಿ ನಡೀತಾ ಇದೆ. ಸರ್, ಬೇಸಿಗೆ ತುಂಬಾ ಜಾಸ್ತಿ ಇದೆ ಸರ್, ಬಿಸಿಲು ಆದ್ರೂ ಕೂಡ ಜನ ತುಂಬಾ ಬರ್ತಾ ಇದ್ದಾರೆ. ಕಳೆದ ಬಾರಿಗಿಂತ ಜನಸಂಖ್ಯೆ ಜಾಸ್ತಿ ಇದೆ, ಏನ್ ಹೇಳ್ತೀರಿ? ಅದೇ, ಬಿಸಿಲು ತುಂಬಾ ಇದೆ. ಹಾಗಾಗಿ ಅದಕ್ಕೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಜಾಸ್ತಿ ಆಗುತ್ತೆ. ಬೆಳಿಗ್ಗೆ ತುಂಬಾ ಜನ ಬರ್ತಾ ಇದ್ದಾರೆ. ಅದಕ್ಕೆ 7 ಗಂಟೆಗೆ ಸ್ಟಾರ್ಟ್ ಆಯಿತು. ನನ್ನ ಪ್ರಕಾರ 10-11 ಗಂಟೆ ಆದ್ಮೇಲೆ ಸ್ವಲ್ಪ ಸ್ಲೋ ಆಗುತ್ತೆ. ಈಗ 3 ಗಂಟೆ 4 ಗಂಟೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಬರೋರಿಗೆಲ್ಲ ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಬಂದಾಗ ನೋಡಿ ಕಳಿಸ್ತೀವಿ. ಶಾಸಕರು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ನಿಮ್ಮ ಬೂತಲ್ಲಿ ಎಷ್ಟು? ಅಲ್ಲ, ನಮ್ಮದೇ ಲೀಡಿಂಗ್ ಬರೋದು. ಲಾಸ್ಟ್ ಟೈಮ್ ಕೂಡ ಅಶುಗುಂಟೆಯಲ್ಲಿ ಕಾಂಗ್ರೆಸ್ ಲೀಡ್ ಬಂದಿತ್ತು. ಈಗ ಕಾಂಗ್ರೆಸ್ನಲ್ಲಿ ನಮ್ಮ MLA ಇರೋದ್ರಿಂದ ಅವರು ಹೆಚ್ಚಿನ ಕೆಲಸ ಮಾಡಿದ್ದಾರೆ. ಆ ಕೆಲಸ ನೋಡಿಕೊಂಡು ಈ ಸತಿ ಕೂಡ ನಮ್ಮದೇ, ಅವರಿಬ್ಬರು ಒಂದಾದ್ರೂ ಕೂಡ ನಮ್ಮದೇ ಲೀಡಿಂಗ್ ಬರುತ್ತೆ. ಲಕ್ಷ್ಮೀನಾರಾಯಣ, ಮಾಜಿ ಅಧ್ಯಕ್ಷರು, ಅಶುಗುಂಟೆ ಪಂಚಾಯತ್. ಸರ್ ಹೇಳಿ, ಚುನಾವಣೆ ಹೇಗಿದೆ? ಜನರ ಪ್ರತಿಕ್ರಿಯೆ ಏನು? ನಮ್ಮ ಅರಶಿನಗುಂಟೆಯಲ್ಲಿ ಪ್ರತಿ ಸರಿನೂ ಯಾವುದೇ ರೀತಿ ಗೊಂದಲ ಇಲ್ಲ. ನಾವು ಒಂದು ಅಣ್ಣ ತಮ್ಮದಿರ ತರ ನಾವು ಎಲೆಕ್ಷನ್ ಮಾಡ್ಕೊಂಡು ಹೋಗ್ತೀವಿ. ಈ ಸರಿ ಏನಂದ್ರೆ ನಿರೀಕ್ಷೆಗೂ ಮೀರಿ ಜನ ಬರ್ತಿದ್ದಾರೆ. ಮೋದಿ ಬೆಂಬಲ ಹೆಚ್ಚಾಗಿ ಕಾಣಿಸ್ತಿದೆ ನಮ್ಮ ಆದರ್ಶ ನಗರ ಮತ್ತೆ ಅರಶಿನಗುಂಟೆ ಭಾಗದಲ್ಲಿ. ಮೋದಿ ಅವರ ಒಂದು ನಮ್ಮ ದೇಶದ ಧರ್ಮ ಮತ್ತು ನಮ್ಮ ಇದನ್ನ ಕಾಪಾಡ್ಕೊಳಕ್ಕೋಸ್ಕರ ಎಲ್ಲ ಜನ ಅವರಾಗೇನೆ ವಾಲಂಟಿಯರ್ ಬರ್ತಿದ್ದಾರೆ. ನಾವು ಓಟ್ ಕೇಳಕ್ ಹೋದಾಗೂ ಅಷ್ಟೇ ತುಂಬಾ ಜನ ಎಲ್ಲಾರನ್ನು ಅವ್ರೇನೆ ಇಲ್ಲ, ನಾವು BJPಗೆ ಮಾಡಕ್ಕೆ ಸರಿ ತುಂಬಾ ಇಷ್ಟಪಟ್ಟಿದ್ದೀವಿ, ನಾವು ಮೋದಿ ಅವ್ರನ್ನ ಒಲವು ಮಾಡ್ತೀವಿ, ಮತ್ತೆ ಕುಮಾರಣ್ಣ ಅವ್ರನ್ನ ಕೇಂದ್ರ ಮಂತ್ರಿಯಾಗಿ ಮಾಡಕ್ಕೆ ನಾವು ಇಷ್ಟಪಡ್ತೀವಿ ಅಂದ್ಬಿಟ್ಟು ಎಲ್ಲಾರನ್ನು JDS ಮತ್ತು BJP ಒಂದಾಗಿ ಇವತ್ತು ಚುನಾವಣೆ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿ ಮತಗಟ್ಟೆಯಲ್ಲಿ ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಯಾಕೆಂದ್ರೆ ವಯಸ್ಸಾದವ್ರು ಬರ್ತಾರೆ. ಇಲ್ಲ, ಅವ್ರಿಗೆಲ್ಲ ನಾವು ವಾಲಂಟಿಯರಾಗಿ ನಾವೇನೇ ಗಾಡಿಗಳನ್ನೆಲ್ಲ ಕಳಿಸಿ ಮತ್ತೆ ಎಲ್ಲಾರನ್ನು ಮನೆ ಹತ್ರ ಹೋಗಿ ಓಲೈಕೆ ಮಾಡಿ ಬನ್ನಿ ದಯವಿಟ್ಟು ಮತದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರನ್ನು ಮಾತಾಡಿ ಇದು ಮಾಡಿದ್ವಿ. ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆ ಆಗಿರ್ಬೋದು, ನಿಂತ್ಕೊಳಕ್ಕೆ ಪೆಂಡಾಲ್ ವ್ಯವಸ್ಥೆ ಆಗಿರ್ಬೋದು, ಬಿಸಿಲೆಲ್ಲ ಇದೆಯಲ್ಲ ಈಗ, ಮತ್ತೆ ಮಜ್ಜಿಗೆ ವ್ಯವಸ್ಥೆ, ಪಾನಕದ ವ್ಯವಸ್ಥೆ ಎಲ್ಲ ನಮ್ಮ BJP ಮತ್ತು JDS ವತಿಯಿಂದ ಅರೇಂಜ್ ಮಾಡಿದ್ವಿ. ಒಟ್ಟಾರೆ ಮತದಾರ ಬಂದು ಆರಾಮಾಗಿ. ಹೌದು, ಯಾವುದೇ ರೀತಿ ನಾವು ಮತದಾರ ಬಂಧುಗಳಿಗೆ ತೊಂದರೆ ಕೊಡ್ತಾ ಇಲ್ಲ. ಅವ್ರಿಗೆ ಅನುಕೂಲ ಆಗೋ ರೀತಿ ನಾವೇ ಮನೆಗೆ ಹೋಗಿ ಎಲ್ಲಾರನ್ನು ವಾಲಂಟಿಯರ್ ಕರೆದಿದ್ದೀವಿ. ಅವರು ಅದೇ ತರ ರೀತಿ ಈಗ ಬೆಳಗ್ಗೆ ತುಂಬಾ ಲಾಸ್ಟ್ ಟೈಮ್ ಎಲ್ಲ ಮಧ್ಯಾಹ್ನದ ಮೇಲೆ ರಶ್ ಆಗ್ತಿತ್ತು. ಈಗ ಬೆಳಗ್ಗೆನೆ ಫುಲ್ ರಶ್ ಆಗ್ತಿದೆ. ತುಂಬಾ ಪ್ರತಿಕ್ರಿಯೆ ಚೆನ್ನಾಗಿದೆ. ಮೋದಿ ಅವ್ರನ್ನ ಪ್ರಧಾನಿ ಮಾಡ್ಬೇಕು ಅಂತ ಎಲ್ಲಾ ಜನ ಒಗ್ಗಟ್ಟಾಗಿದ್ದಾರೆ. ಶಿವಕುಮಾರ್, ಅರಶಿನಗುಂಟೆ.